ಹಲೋ ಡಿಯೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕೇಳ್ತಾ ಇದ್ರಿ ಎರಡೆರಡು ಎಪಿಸೋಡ್ ಹಾಕಿ ಅಂತ. ಸಾರಿ, ನನಗೆ ಎರಡೆರಡು ಎಪಿಸೋಡ್ ಹಾಕೋದಕ್ಕೆ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ಲೆಂತಿ ಎಪಿಸೋಡ್ ಹಾಕ್ತಾ ಇದ್ದೀನಿ. ಬಟ್ ಹಾಗೆ ನಾನು ಡೈಲಿ 6 o'clock ಇಲ್ಲ 6:30 7 o'clock ಒಳಗಡೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. 6 to 7 ಒಳಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೂ ಬೇಜಾರಾಗಬೇಡಿ. ಕತೆ ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕತೆನ ಮುಂದುವರಿಸೋಣ. ಮೊದಲ ಬಾರಿಗೆ ತಾವ ಮನೆಗೆ ಮಗಳನ್ನು ಕೊಟ್ಟು ತಪ್ಪು ಮಾಡಿಬಿಟ್ವೇನೋ ಎಂದವರು ಯೋಚಿಸುವಂತಾಯಿತು. ಆದಿ ತಮ್ಮ ಮಗಳಿಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನ, ಹಾಗಾದರೆ ಗಿಣಿಯಂತೆ ಸಾಕಿದ ಮಗಳನ್ನು ಗಿಡಗಿನ ಕೈಯಲ್ಲಿಟ್ಟು ಅಂತ ಆಯ್ತಾ? ಇಷ್ಟು ದಿನ ಎಲ್ಲವನ್ನು ತನ್ನಲ್ಲೇ ಬಚ್ಚಿಟ್ಕೊಂಡಿದ್ದ ಮಗಳು ಇಂದು ಎಲ್ಲರೆದುರು ಅದನ್ನು ಹೊರಹಾಕಿದಳೆಂದರೆ ಅದು ಸಂಪೂರ್ಣ ನಿಜವೇ ಆಗಿರ್ತದೆ. ಇದುವರೆಗೂ ಏನೋ ಗಂಡ ಹೆಂಡತಿಯ ನಡುವೆ ಜಗಳ ಸರಿ ಹೋಗ್ತದೆ ಅಂದ್ಕೊಂಡಿದ್ದವ್ರಿಗೆ ಮಗಳು ಹೇಳಿದ್ದು ಕೇಳಿ ಪರಿಸ್ಥಿತಿ ತಾವು ತಿಳಿದಷ್ಟು ಹಗುರವಾಗಿರದೆ ತುಂಬ ಗಂಭೀರವಾಗಿದೆ ಅನಿಸಿತು. ರಮೇಶ್ ಅವ್ರಿಗೂ ಒಬ್ಬ ತಂದೆಯಾಗಿ ಮಗಳು ತನ್ನ ಗಂಡನ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಎಂದು ಕೇಳಿದಾಗ ಸಹಜವಾಗಿಯೇ ಸಂಕಟವಾಗಿತ್ತಾದರೂ ಅವರ ಅನುಭವದ ಕಣ್ಣಿಗೆ ಬೀಗರ ಮನೆಯವರು ಮಗಳು ಹೇಳುವಷ್ಟು ಕೆಟ್ಟವರಲ್ಲ ಎನಿಸಿತ್ತು. ಪರಿಸ್ಥಿತಿ ಸರಿ ಇದ್ದಾಗ ಯಾವುದೇ ಮಾತುಗಳಿಗೂ ಸಂಗತಿಗಳಿಗೂ ವಿಶೇಷ ಅರ್ಥ ಬರೋದಿಲ್ಲ. ಅದೇ ಪರಿಸ್ಥಿತಿ ಹಾಳಾಗಿದ್ದರೆ ಸಣ್ಣ ಪುಟ್ಟ ಮಾತುಗಳಿಗೂ ಸನ್ನಿವೇಶಗಳಿಗೂ ತಪ್ಪಾರ್ಥ ಅಥವಾ ವಿಶೇಷ ಅರ್ಥಗಳು ಮೂಡಲಾರಂಭಿಸುತ್ತವೆ. ಬಹುಶಃ ಮಗಳ ವಿಷಯದಲ್ಲೂ ಹೀಗೆ ಏನಾದರೂ ಆಗಿರಬಹುದಾ ಅನ್ನುವ ಪ್ರೌಢ ಆಲೋಚನೆಯ ಅವರದು. ಹೀಗೆ ಪತಿ ಪತ್ನಿಯರಿಬ್ಬರ ಮನವೂ ವಿಭಿನ್ನ ಆಲೋಚನೆಯ ಹಾದಿ ಹಿಡಿದಿತ್ತು. ಹಾಗೆ ಇಬ್ಬರು ಮಹೇಶ್ ಅವರ ಪ್ರಸ್ತುತ ಸ್ಥಿತಿಯ ಬಗ್ಗೆ ಆತಂಕ, ಕಾಳಜಿ, ಅನುಕಂಪವೂ ಇತ್ತು. ಮುಂದೇನಾಗುವುದೋ ಎನ್ನುವ ಭಯ ಆತಂಕಗಳು ಈಗ ಇಬ್ಬರಿಗೂ ಶುರುವಾಗಿದೆ. ಅದೇ ಯೋಚನೆಯಲ್ಲಿ ಕೆಲ ಹೊತ್ತು ಅಲ್ಲೇ ನಿಂತು ಮಾತಾಡಿಕೊಂಡವರು ನಂತರ ದೀರ್ಘವಾದ ನಿಟ್ಟುಸಿರಿಡ್ತಾ ಇಬ್ಬರು ಮನೆಯೊಳಗೆ ಕಾಲಿಟ್ಟಿದ್ರು. ಆಸ್ಪತ್ರೆಗೆ ಹೋಗೋ ದಾರಿಯಲ್ಲಿ ಶಶಾಂಕ್ನಿಗೆ ಆದಿ ಕಾಲ್ ಮಾಡಿದ್ದ. ಕೃತಿ ಮನೆಗೆ ಹೋದ್ಮೇಲೆ ಅಲ್ಲಿ ಏನಾಯಿತೋ ಏನೋ ಅಂತ ತಿಳಿಯುವ ಆತಂಕದಿಂದ ಕಾಲ್ ಮಾಡಿದಾಗ ಮಮತಾ ಮಾತಾಡಿ ಮಹೇಶ್ ಅವರು ಸುಸ್ತಾಗಿರೋದ್ರಿಂದ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದೇವೆ ಅಂತ ಹೇಳಿ ಅವನಿಗೂ ಆಸ್ಪತ್ರೆ ಹತ್ರ ಬರುವಂತೆ ಹೇಳಿದಾಗ ಅಪ್ಪನಿಗೇನಾಯಿತು ಅನ್ನೋ ಭಯದಿಂದ ಆದಿ ತತ್ತರಿಸೋಗಿದ್ದ. ಆದರೆ ಅವನು ಮುಂದೆ ಮಾತಾಡೋದಕ್ಕೆ ಆಸ್ಪದ ನೀಡದಂತೆ ಮಮತಾ ಕಾಲ್ ಕಟ್ ಮಾಡಿದ್ರು. ಅವನು ಅವ್ರು ಹೇಳಿದ ಆಸ್ಪತ್ರೆಯತ್ತ ಶರವೇಗದಲ್ಲಿ ಧಾವಿಸಿದ್ದ. ಇವರಿಗಿಂತ ಮುಂಚೆಯೇ ಆಸ್ಪತ್ರೆಗೆ ಬಂದು ಅಲ್ಲಿ ಡಾಕ್ಟರನ್ನು ಕಂಡು ಮಾತಾಡಿ ಹೊರಬರೋದಕ್ಕೂ ಶಶಾಂಕ್ ಆಸ್ಪತ್ರೆ ಆವರಣದಲ್ಲಿ ಕಾರ್ ತಂದು ನಿಲ್ಲಿಸೋದಕ್ಕೂ ಸರಿ ಹೋಯಿತು. ಆಸ್ಪತ್ರೆಗೆ ಬರುವಷ್ಟರಲ್ಲೇ ಎದೆ ನೋವು ಮತ್ತಷ್ಟು ಹೆಚ್ಚಾಗಿ ತುಂಬ ಸಂಕಟದಿಂದ ನರಳುತ್ತಿದ್ದ ತಂದೆಯನ್ನು ಆಸ್ಪತ್ರೆಯ ಸಿಬ್ಬಂದಿ ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ಒಳಗೆ ಕರ್ಕೊಂಡು ಹೋಗ್ತಿದ್ದಾಗ ತಂದೆಯ ಶೋಚನೀಯ ಪರಿಸ್ಥಿತಿ ಕಂಡು ಆದಿ ಅಕ್ಷರಶಃ ಕುಸಿದು ಹೋಗಿದ್ದ. ಈ ಥರ ಸ್ಥಿತಿ ಯಾವ ಮಗನಿಗೂ ಬೇಡ. ವೈದ್ಯರು ತಪಾಸಣೆಗೆಂದು ಅವರನ್ನು ಒಳಗೆ ಕರೆದೊಯ್ದಾಗ ಭಯದಿಂದ ಅಳ್ತಿದ್ದ ತನ್ನ ಅಮ್ಮನನ್ನು ಆಲಂಗಿಸ್ಕೊಂಡು ಬೆನ್ಸವರ್ತಾ ಅಪ್ಪನಿಗೇನೂ ಆಗಲ್ಲ, ಸುಮ್ಮನೆ ಭಯಪಡಬೇಡಮ್ಮ ಅಂತ ಸಮಾಧಾನ ಮಾಡತೊಡಗಿದ. ಬೆಳಿಗ್ಗೆ ತಾನು ನೋಡಿದಾಗ ಚೆನ್ನಾಗೇ ಇದ್ದವ್ರಿಗೆ ಇದ್ದಕ್ಕಿದ್ದಂತೆ ಯಾಕೆ ಹೀಗಾಯಿತು, ಅಲ್ಲೇನೋ ನಡೆದಿರಬಹುದು, ಅವ್ರ ಮನಸ್ಸಿಗೆ ಘಾಸಿಯಾಗುವಂಥದ್ದೇನಾದರೂ ಸಂಭವಿಸಿ ಅವ್ರು ಹೀಗೆ ಹುಷಾರು ತಪ್ಪಿರಬಹುದಾ? ಹೀಗೆ ಅವನ ಮನದಲ್ಲಿ ಒಂದರ ಹಿಂದೆ ಒಂದರಂತೆ ಪ್ರಶ್ನೆಗಳು ಭುಗಿಲೇಳ್ತಿದ್ರು. ಅವನು ತಾಯಿ ತಮ್ಮನಲ್ಲಿ ಅದರ ಬಗ್ಗೆ ಏನನ್ನೂ ಕೇಳಲಿಲ್ಲ. ಅವನಿಗೀಗ ತಂದೆ ಆರೋಗ್ಯಕ್ಕಿಂತ ಬೇರಾವುದೂ ಮುಖ್ಯವಾಗಿರಲಿಲ್ಲವಾದ್ದರಿಂದ ಸದ್ಯಕ್ಕೆ ಅವರತ್ತ ಗಮನ ಹರಿಸಿದ್ದ. ಭಯಗೊಂಡಿರುವ ತಾಯಿ ಮತ್ತು ತಮ್ಮನನ್ನು ಸಂತೈಸುತ್ತಾ ಅವ್ರಿಗೆ ಧೈರ್ಯ ಹೇಳ್ತಿದ್ದ. ಎಲ್ಲ ತಪಾಸಣೆಗಳನ್ನಾದ ನಂತರ ವೈದ್ಯರು ಮಾತನಾಡೋದಕ್ಕೆ ಕಾಲ್ ಮಾಡಿದಾಗ ಢವ ಢವಸುತ್ತಿರುವ ಹೃದಯದೊಂದಿಗೆ ಒಳಗೆ ಕಾಲಿಟ್ಟು ಅವ್ರ ಮುಂದೆ ಕೂತವನಿಗೆ ವೈದ್ಯರು ಅವರಿಗೆ ಕೆಲವು ದಿನಗಳ ಒತ್ತಡದಿಂದ BP ಮತ್ತು ಶುಗರ್ ತುಂಬ ವೇರಿಯೇಷನ್ ಆಗ್ತಾ ಇತ್ತು ಅಲ್ವಾ, ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯ ಟೆನ್ಷನ್ ಕೊಡಬೇಡಿ ಅಂತ ನಿಮಗೆ ಹೇಳಿದ್ದೆ ತಾನೇ, ಇವತ್ತು ಯಾಕೆ ಅವರಿಗೆ ಇಷ್ಟೊಂದು BP ಹೆಚ್ಚಾಯಿತು, ಏನು ಅಂತ ಟೆನ್ಷನ್ ಅಂತ ಗಂಭೀರವಾಗಿ ಕೇಳಿದರು. ಆದಿಯವ್ರ ಪ್ರಶ್ನೆಗೆ ಉತ್ತರಿಸದೆ ನಡುಗೋ ಧ್ವನಿಯಿಂದ ಡಾಕ್ಟರ್, ಅಪ್ಪನಿಗೆ ಏನಾಗಿದೆ, ಈಗ ಹೇಗಿದ್ದಾರೆ ಅಂತ ಕೇಳ್ದವನತ್ಲೇ ಕ್ಷಣ ನೋಡಿದ ವೈದ್ಯರು ನಿಮ್ಮ ತಂದೆಯವ್ರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ಅದನ್ನು ಕೇಳಿದ ಆದಿಯ ಹೃದಯ ಬಡಿತವೇ ಕ್ಷಣ ನಿಂತು ಹೋದಂತಾಯಿತು. ಇಷ್ಟು ದಿನ ಅವನು ಯಾವುದು ಆಗಬಾರ್ದು ಅಂತ ಹೆದರ್ಕೊಂಡಿದ್ನೋ ಇಂದು ಅದೇ ಆಗೋಗಿತ್ತು.
4 ದಿನಗಳ ಕಾಲ ಐಸಿಯುನಲ್ಲಿರಿಸಿದ್ದ ಮಹೇಶ್ ಅವರನ್ನು ಇಂದು ಮಧ್ಯಾಹ್ನ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಇಷ್ಟು ದಿನಗಳು ಮನೆಯವರೆಲ್ಲರೂ ಬೆಂಕಿ ಮೇಲೆ ಕುಳಿತಂತೆ ಚಡಪಡಿಸ್ತಿದ್ದರು. ಮಮತಾ ಅವರಂತೂ ತಮ್ಮ ಕುಟುಂಬಕ್ಕೆ ಹೀಗೆ ದಿಢೀರನೆ ಬಂದೊದಗಿರುವ ಆಪತ್ತಿನಿಂದ ಸಂಪೂರ್ಣ ಕಂಗಾಲಾಗ್ಬಿಟ್ಟಿದ್ದಾರೆ. ಊಟ ನಿದ್ರೆಗಳನ್ನು ತೊರೆದು ಪತಿಯ ಆರೋಗ್ಯದಲ್ಲಿನ ಚೇತರಿಕೆಗಾಗಿ ಎದುರು ನೋಡ್ತಾ ಆಸ್ಪತ್ರೆಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಆದಿ ಮತ್ತು ಶಶಿ ನಾವುಗಳು ಆಸ್ಪತ್ರೆಯಲ್ಲಿ ಇರುತ್ತೇವೆ, ನೀವು ಮನೆಗೆ ಹೋಗಿ ಅಂತ ಎಷ್ಟು ಹೇಳಿದ್ರೂ ಕೇಳದೆ ಪತಿಯನ್ನು ಕರ್ಕೊಂಡೇ ತಾವು ಮನೆಗೆ ಹೋಗೋದಂತ ಪಣ ತೊಟ್ಟವರಂತೆ ಇಲ್ಲೇ ಇದ್ದಾರೆ. ಇನ್ನು ತನ್ನ ತಂದೆ ಏಕೈಕ ಮುದ್ದಿನ ಮಗಳಾದ ನಿಶಾಳ್ಗಂತೂ ಅವರ ಆರೋಗ್ಯ ಸ್ಥಿತಿ ಇಷ್ಟು ಗಂಭೀರವಾಗಿರೋದು ತುಂಬ ಆಘಾತ ತಂದಿದೆ. ಅಣ್ಣಂದಿರಿಬ್ಬರು ತಮ್ಮ ತಂಗಿಗೆ ಧೈರ್ಯ ಸಾಂತ್ವನ ಹೇಳ್ತಿದ್ದಾರೆ. ಒಟ್ಟಾರೆ ಇಷ್ಟು ದಿನ ನಿರಾತಂಕವಾಗಿ ಸಾಗ್ತಿದ್ದ ಎಲ್ಲರ ದೈನಂದಿನ ಜೀವನ ಏರುಪೇರಾಗಿ ಕಳೆದ 5 ದಿನಗಳಿಂದ ಭಯ, ಆತಂಕ, ದುಃಖ, ಸಂಕಟಗಳಲ್ಲೇ ಮುಳುಗೋಗಿದ್ದಾರೆ. ಈ ನಡುವೆ ಮಹೇಶ್ ಐಸಿಯುನಲ್ಲಿದ್ದಾಗ ರಮೇಶ್ ಮತ್ತು ಸುಹಾಸಿನಿ ಆಸ್ಪತ್ರೆಗೆ ಬಂದು ಮಮತಾ ಅವರಿಗೆ ಸಾಂತ್ವನ ಹೇಳಿ ಹೋಗಿದ್ದಾರೆ. ಆದರೆ ಕೆಳಗಿನ ಫ್ಲೋರ್ನಲ್ಲಿ ಹಣ ಕಟ್ಟೋದಕ್ಕೆ ಹೋಗಿದ್ದ ಆದಿ ಮಾತ್ರ ಅವರನ್ನು ಭೇಟಿಯಾಗಿರಲಿಲ್ಲ. ಬಹುಶಃ ಅವರು ಒಂದು ಕಾಲ್ ಮಾಡಿದರೆ ಇವನು ಹೋಗ್ತಿರ್ನೇನೋ ಏನೋ. ಯಾಕೋ ಅವ್ರಿಗೂ ಸದ್ಯಕ್ಕೆ ಆದಿಯೊಡನೆ ಮಾತು ಬೇಡವಾಗಿತ್ತೋ ಏನೋ. ಮಮತಾ ಅವರನ್ನು ಮಾತಾಡಿಸಿ ಹಾಗೆ ಹೊರಟುಬಿಟ್ಟಿದ್ರು. ಬಂದು ಬಳಗ ಸ್ನೇಹಿತರೆಲ್ಲರೂ ಆದಿಗೆ ಸತತವಾಗಿ ಕಾಲ್ ಮಾಡಿ ಮಹೇಶ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ತಿದ್ದಾರೆ. ಮಹೇಶ್ ಅವ್ರಿಗೆ ಜನಬಳಿಕೆ ಹೆಚ್ಚು. ಅವರನ್ನು ನೋಡೋದಕ್ಕೆ ಬರ್ತೇವೆಂದವರನ್ನು ಆದಿಯೇ ಬೇಡ ಅಂತ ತಡೆ ಹಿಡಿದಿದ್ದ. ಸುಮ್ಮನೆ ತನ್ನ ತಂದೆಗೆ ತೊಂದರೆ ಆಗೋದು ಬೇಡ ಅಂತ, ಮತ್ತು ಐಸಿಯುನೊಳಗೆ ಯಾರನ್ನೂ ಬಿಡೋದಿಲ್ಲ ಅಂತ. ಪತಿಯನ್ನು ಇಂದು ವಾರ್ಡ್ಗೆ ಶಿಫ್ಟ್ ಮಾಡಿರೋದು ಮಮತಾರಿಗೆ ತುಸು ನೆಮ್ಮದಿ ತಂದಿದೆ. ಪತಿಯ ಆರೋಗ್ಯ ಸುಧಾರಿಸಿದೆ, ಹಾಗೆ ತಮ್ಮ ಕಣ್ಣೆದುರಿಗೆ ಇದ್ದಾರೆ ಅನ್ನೋದೇ ತುಸು ಸಮಾಧಾನ ಅವರಿಗೆ. ಕೆಲ ಕ್ಷಣಗಳ ಹಿಂದೆ ಆದಿಯ ಸ್ನೇಹಿತರ ದಂಡೇ ಬಂದಿತ್ತು. ಎಲ್ಲರೂ ಮಹೇಶ್ ಅವರ ಆರೋಗ್ಯ ವಿಚಾರಿಸಿ ಈಗಷ್ಟೇ ಹೊರಗೋಗಿದ್ದಾರೆ. ಆದಿ ತನ್ನ ಗೆಳೆಯರನ್ನು ಕಳಿಸಿ ಬರೋದಕ್ಕೆ ಹೋಗಿದ್ದಾನೆ. ಬೆಳಿಗ್ಗೆಯಿಂದ ಇಲ್ಲೇ ಇದ್ದ ನಿಶಾ ಮತ್ತು ಶಶಿ ಈಗ ತಾನೇ ಮನೆಗೆ ಹೋಗಿದ್ದಾರೆ. ಈಗಲೂ ಮಹೇಶ್ ಅವರು ಡ್ರಿಪ್ಸಿನ ಮೇಲೆ ಇದ್ದಾರೆ. ಮಮತಾ ಅವರ ಬೆಡ್ನ ಪಕ್ಕದಲ್ಲೇ ಚೇರ್ ಹಾಕ್ಕೊಂಡು ಕೂತು ನಿದ್ರೆ ಹೋಗಿದ್ದ ಪತಿಯನ್ನೇ ನೋಡ್ತಿದ್ದಾರೆ. 5 ದಿನಗಳಲ್ಲಿ ತುಂಬ ಸೊರಗೋಗಿದ್ದಾರೆ ಅನಿಸಿತು. ಮದುವೆಯಾದಾಗಿನಿಂದ ಇಂದಿನವರೆಗೂ ಅವರೆಂದಿಗೂ ಹೀಗೆ ಆಸ್ಪತ್ರೆಯಲ್ಲಿ ದಾಖಲಾಗಿಲ್ಲ. ಹಳ್ಳಿಯಲ್ಲಿನ ನೈಸರ್ಗಿಕ ವಾತಾವರಣದಲ್ಲಿ ಮನೆಯ ಕರುಗಳ ಹಾಲು, ಮೊಸರು, ತುಪ್ಪ, ತೋಟದಲ್ಲಿನ ಸೊಪ್ಪು, ತರಕಾರಿ, ಕಾಳುಗಳನ್ನು ತಿಂದುಂಡು ಬೆಳೆದಿರುವ ತುಂಬು ಆರೋಗ್ಯವಂತ ಶರೀರ ಅವರದು. ವರ್ಷದಿಂದೀಚೆಗಷ್ಟೇ BP, ಶುಗರ್ ಕಾಯಿಲೆಗಳು ಬಂದಿದ್ದರೂ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಆರಾಮವಾಗಿ ಇದ್ದರು. ಅವರು ಹೀಗೆ ಹಾಸಿಗೆ ಹಿಡ್ದಿರೋದು 1 ತಿಂಗಳಿಂದೀಚೆಗಷ್ಟೇ. ಅದು ತುಂಬ ನಂಬಿದ್ದ ಅಣ್ಣನೇ ಹೀಗೆ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಎನ್ನುವ ನೋವಿನಿಂದ, ಹಾಗೆ ಯಾವುದೇ ಹೊಡೆದಾಟ ಬಡದಾಟಗಳಿಲ್ಲದೆ ಎದುರಾಗಿರುವ ಸಮಸ್ಯೆಯನ್ನು ಹೇಗೆ ಬಗೆಹರಿಸೋದು ಎನ್ನುವ ಯೋಚನೆಯಿಂದ. ಅದಕ್ಕೆ ಕಳೆದೊಂದು ತಿಂಗಳಿನಿಂದ ಪತಿಯನ್ನು ತುಂಬ ಹುಷಾರಾಗಿ ನೋಡ್ಕೊಳ್ತಿದ್ರು ಮಮತಾ. ಹಳ್ಳಿಗೆ ಹೋಗೋದಕ್ಕೆ ಬಿಡದೆ ಮನೆಯಲ್ಲೇ ಇರಿಸ್ಕೊಂಡು ಹೊತ್ತಿಗೆ ಪಥ್ಯದ ಬಿಸಿ ಬಿಸಿ ಊಟ, ತಿಂಡಿ, ಮಾತ್ರೆ, ಔಷಧಿಗಳನ್ನು ನೀಡ್ತಾ ತುಂಬ ಕಾಳಜಿಯಿಂದ ನೋಡ್ಕೊಂಡಿದ್ರು. ಮಂಚದ ಪಕ್ಕದಲ್ಲಿದ್ದ ಸ್ಟ್ಯಾಂಡ್ಗೆ ತೂಗು ಹಾಕಿದ್ದ ಬಾಟಲ್ನಿಂದ ಒಂದೊಂದೇ ಹನಿ ಹನಿಯಾಗಿ ಪತಿಯ ದೇಹ ಸೇರುತ್ತಿದ್ದ ಡ್ರಿಪ್ಸನ್ನೇ ಕ್ಷಣ ನೋಡಿದ ಮಮತಾ ನಂತರ ಕಣ್ಮುಚ್ಚಿ ಮಲಗಿದ್ದ ಪತಿಯನ್ನು ನೋಡ್ತಾ ಸ್ವಗತದಲ್ಲೆಂಬಂತೆ ತಮ್ಮ ಮನಸ್ಸಿಲಾಗುತ್ತಿದ್ದ ತಳಮಳವನ್ನು ಇಂದು ಹೊರಹಾಕ್ತಿದ್ದಾರೆ. ನಿಮ್ಮ ಆರೋಗ್ಯ ಇಷ್ಟು ಸೂಕ್ಷ್ಮವಾಗಿದೆ ಅಂತ ತಿಳಿದಿದ್ರು ನಾನೀಗ ನಿಮ್ಮನ್ನು ಅವ್ರ ಮನೆಗೆ ಕರ್ಕೊಂಡು ಹೋದೆನೋ. ತುಂಬ ನಯ ನಾಜೂಕಿನ ಹುಡುಗಿ ಅಂದ್ಕೊಂಡಿದ್ದವಳು ಇಷ್ಟು ಕಠೋರವಾಗಿ ಮಾತಾಡ್ತಾಳೆ ಅನ್ನೋದಾಗಲಿ, ಎಲ್ಲರ ಜೊತೆಯಲ್ಲೂ ಅಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾ ಆ ಹುಡುಗಿ ಸ್ವಂತ ಮಾವನಿಗೆ ಅಷ್ಟು ಅವಮಾನ ಮಾಡ್ತಾಳೆ ಅನ್ನೋದಾಗಲಿ ನಾನು ಕನಸಲ್ಲಿಯೂ ಎಣಿಸಿರಲಿಲ್ಲ. ಇಷ್ಟು ದಿನ ನನ್ನ ಮಗನೇ ಹೊರಟ, ಅವನೇ ಅವಳಿಗೆ ನೋವು ಮಾಡ್ತಾನೆ ಅಂತ ಎಣಿಸಿ ಯಾವತ್ತೂ ಅವಳ ಪರವೇ ವಹಿಸಿ ಮಾತಾಡಿದೆ. ನನ್ನ ಮಗನಿಗೆ ಶಿಕ್ಷೆ ಕೊಟ್ಟನೆ ಹೊರತು ಒಂದು ದಿನವೂ ಆ ಹುಡುಗಿನ ದೂರಲಿಲ್ಲ. ಯಾವತ್ತೂ ಅವಳನ್ನು ಸೊಸೆಯಂತೆ ನೋಡದೆ ಸ್ವಂತ ಮಗಳಂತೆ ನೋಡಿಕೊಂಡೆ. ನೆರೆಹೊರೆಯವರು, ಬಂಧುಗಳು, ಅಯ್ಯೋ ಸೊಸೆಗೆ ಏಕಿಷ್ಟು ಸದರ ಕೊಡ್ತೀಯಾ, ಮುಂದೊಂದಿನ ನಿನ್ನ ತಲೆ ಮೇಲೆ ಕೂತು ಮೆಣಸು ಹರಿತಾಳೆ ಅಂತೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ಲೆಕ್ಕಿಸ್ದೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತಕ್ಕ ಶಾಸ್ತಿಯನ್ನೇ ಮಾಡಿಬಿಟ್ಲು. ಅವಳ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇಷ್ಟೊಂದು ಅಸಹನೆ, ಅಸಮಾಧಾನ ಹೇಗೆ ಉಟ್ಕೊಳ್ತು? ಮಗು ಅನ್ನೋದೇ ನೀವು ಮಾತಾಡಿಸ್ತಾನೆ ಇರಲಿಲ್ಲ. ಅವಳನ್ನು ನೇರವಾಗಿ ಹೆಚ್ಚು ಮಾತಾಡಿಸ್ದೆ ಹೋದರೂ ನನ್ನ ಹತ್ರ ಮಗುನ ಚೆನ್ನಾಗಿ ನೋಡ್ಕೋತಾ ಇದೆಯಾ, ಎಷ್ಟು ತಡವಾಗಿ ಮನೆಗೆ ಬಂದರು, ಮಗುದು ಊಟ ಆಯಿತಾ, ತಿಂಡಿ ಆಯಿತಾ, ಬೀಗರು ಕಾಲ್ ಮಾಡಿದ್ರಾ,
ಹೊರಗೆ ಕೆಲಸ ಮಾಡೋ ಮಗು ಅದು. ಮನೆ ಕೆಲಸ ಏನೋ ಹೇಳಬೇಡ. ಯಾರೂ ಬೇಸರ ಮಾಡಬೇಡಿ. ಆ ಮಗು ಜೊತೆ ನಿನ್ನ ಮಗನಿಗೆ ಸ್ವಲ್ಪ ನಯವಾಗಿ ವರ್ತಿಸೋಕೆ ಹೇಳು ಅಂತೆಲ್ಲ ಹೇಳ್ತಾ ಇದ್ರಿ. ನಾವೆಲ್ಲರೂ ಅಷ್ಟೊಂದು ಪ್ರೀತಿ ಕಾಳಜಿ ತೋರಿಸಿದ್ದಕ್ಕೆ ಸರಿಯಾದ ಬಹುಮಾನವೇ ಕೊಟ್ಟು ಅವಳು. ಇದುವರೆಗೂ ಯಾರಿಂದಲೂ ಒಂದು ಮಾತು ಅನ್ನಿಸ್ಕೊಳ್ಳದ ನಿಮ್ಮನ್ನು ನಿಮ್ಮ ಸೊಸೆಯೇ ಹಾಗೆಲ್ಲ ಅಂದು ಆಡ್ತಿದ್ದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ನಂಗೆ ಗೊತ್ತು, ನೀವು ಬಾಯ್ಬಿಟ್ಟು ಏನನ್ನು ಹೇಳದೆ ಹೋದರೂ ನನಗೆಲ್ಲ ಅರ್ಥವಾಗುತ್ತೆ. ಎಲ್ಲರೂ ಹೇಳೋರು ಅಂತ ಶ್ರೀಮಂತರ ಮನೆಯಿಂದ ಹುಡುಗಿ ತಂದರೆ ನಿಮ್ಮ ಮನೆಗೆ ಹೊಂದ್ಕೊಳ್ಳೋದು ತುಂಬ ಕಷ್ಟ. ಅವ್ರಿಗೆ ಶ್ರೀಮಂತಿಕೆ ಅಹಂಕಾರ ಇರುತ್ತೆ. ಸಂಬಂಧಗಳಿಗಿಂತ ಅವ್ರಿಗೆ ಹಣ, ಒಡವೆ, ಆಸ್ತಿ, ಸ್ಟೇಟಸ್ ಇವುಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೆ. ಅದರಲ್ಲೂ ಹುಡುಗಿ ಕೆಲಸದಲ್ಲಿ ಇದ್ದುಬಿಟ್ರಂತೂ ಅವಳು ನಿಮ್ಮ ಸೇವೆ ಮಾಡೋದಿರಲಿ, ನೀವೇ ಅವಳನ್ನು ಕೂರಿಸಿ ಸೇವೆ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ರು. ಹಾಗೆಲ್ಲ ನಾನು ಇಲ್ಲ. ನನ್ನ ಸೊಸೆ ಬೀಗರು ಎಲ್ಲ ತುಂಬ ಒಳ್ಳೆಯವರು, ಸುಸಂಸ್ಕೃತ ಮನೆತನದವರು, ಹಣದ ಅಹಂಕಾರವಿಲ್ಲದವರು. ಮೇಲಾಗಿ ನಾವು ಸೊಸೆನ ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡ್ರೆ ಅವಳು ಅದೇ ರೀತಿ ಇರ್ತಾಳೆ ಅಂತೆಲ್ಲ ಹೇಳಿ ಇವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ದೆ. ಈಗ ಅನ್ನಿಸ್ತಾ ಇದೆ ಅವ್ರು ಹೇಳಿದ್ದೆಲ್ಲ ನಿಜ ಅಂತ. ಅವರಿಗೆ ಹಣದ ಮುಂದೆ ಬೇರೆಲ್ಲವೂ ಗೌಣ. ಅವಳ ಹಣವೇನು ನನ್ನ ಮಗ ವಾಪಸ್ ಕೊಡ್ತಿರ್ಲಿಲ್ವಾ? ಇವನು ಅಂಥವನೇ. ನನ್ನ ಕೇಳಿದರೆ ನಾನೆಲ್ಲ ಒಡವೆಗಳನ್ನು ಮಾರಿಯಾದರೂ ನಿಮಗೆ ಹಣ ಕೊಟ್ಟಿರ್ತಿದ್ದೆ. ಅವಳನ್ನು ಯಾಕೆ ಕೇಳಿದ್ನೋ ಏನೋ, ಇಷ್ಟೆಲ್ಲ ರಾಮಾಯಣ ಆಗ್ತಾನೇ ಇರಲಿಲ್ಲ. ಈಗ ಅನ್ನಿಸ್ತಾ ಇದೆ ನಾವು ಹೇಗೆ ನೋಡಿಕೊಂಡ್ರೂ ಯಾವತ್ತೂ ಸೊಸೆ ಮಗಳಾಗೋಕ್ಕಾಗಲ್ಲ. ಅದೇ ನಮ್ಮ ನಿಶಾ ಆಗಿದ್ದರೆ ಹೀಗೆ ಮಾಡ್ತಾ ಇದ್ಲಾ? ಎಂದಿದ್ರೂ ಸೊಸೆ ಸೊಸೆನೇ, ಮಗಳು ಮಗಳೇ. ನಿಮ್ಮ ಅಣ್ಣ ಅಷ್ಟೆಲ್ಲ ಮೋಸ ಮಾಡಿದ್ರು ಅದನ್ನೆಲ್ಲ ಹೇಗೋ ತಡ್ಕೊಂಡಿದ್ರಿ. ಆದರೆ ಸೊಸೆ ಮಾಡಿದ ಅವಮಾನ ಮಾತ್ರ ನಿಮ್ಮಿಂದ ತಡ್ಕೊಳಕ್ಕಾಗಲಿಲ್ಲ. ದೇವ್ರಂತ ನಿಮಗೆ ಈ ರೀತಿ ಅವಮಾನ ಆಗಿದ್ದಕ್ಕೆ ನಾನೇ ಒಂದು ರೀತಿಯಲ್ಲಿ ಕಾರಣ ಅಂತ ಸಂಕಟವಾಗ್ತಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಮೇಲು ಧ್ವನಿಯಲ್ಲಿ ಮಮತಾ ಮಲಗಿದ್ದ ಪತಿಯ ಕೈ ಹಿಡಿದುಕೊಂಡು ಸ್ವಗತದಲ್ಲೆಂಬಂತೆ ತಮ್ಮ ಸಂಕಟ ನೋವುಗಳನ್ನು ತೋಡ್ಕೊಳ್ತಿದ್ದರು. ನನ್ನ ಗೆಳೆಯರನ್ನು ಕಳಿಸೋದಕ್ಕೆ ಹೋದವ ಮೊಬೈಲ್ ಇಲ್ಲೇ ಬಿಟ್ಟು ಹೋದದ್ದು ನೆನಪಾಗಿ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ತಕ್ಷಣವೇ ವಾರ್ಡಿಗೆ ಹಿಂತಿರುಗಿ ಬಂದಿದ್ದ ಆದಿ ಇದೆಲ್ಲವನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ಬಹುಶಃ ಗ್ರಹಚಾರ ಅನ್ನೋದು ಇದಕ್ಕೆ ಏನೋ, ಯಾವುದು ಯಾರು ಕಿವಿಗೆ ಬೀಳಬಾರ್ದೋ ಅವ್ರಿಗೆ ತಿಳಿದ್ಬಿಡ್ತದೆ. ಕೇಳಿಸ್ಕೊಳ್ತಿದ್ದವನ ಮುಷ್ಟಿಗಳು ಕೋಪದಿಂದ ಬಿಗಿಯಾಗಿವೆ. ಕೃತಿ ಮನೆಯಲ್ಲಿ ತಂದೆಯ ಮನಸ್ಸಿಗೆ ನೋವಾಗುವಂಥದ್ದು ಏನೋ ಆಗಿದೆ ಎನ್ನುವ ಸಂದೇಹ ಅವನಿಗೆ ಇತ್ತಾದರೂ ಈಗದು ತುಂಬ ಸ್ಪಷ್ಟವಾಗಿಬಿಟ್ಟಿತ್ತು. ಆದರೆ ನಡೆದುದರ ಬಗ್ಗೆ ಸಂಪೂರ್ಣ ಸ್ಪಷ್ಟನೆ ಬೇಕಿತ್ತು ಅವನಿಗೆ. ಅಮ್ಮನ ಹತ್ರ ಕೇಳಿದ್ರೆ ಇದಕ್ಕೆ ಖಂಡಿತ ಉತ್ತರ ಸಿಗೋದಿಲ್ಲವೆಂಬುದು ಅವನಿಗೆ ಗೊತ್ತೇ ಇದೆ. ಅವನು ಸರಕ್ಕನೆ ಒಳಬಂದಾಗ ಮಮತಾ ಬೆಚ್ಚಿ ಹಿಂದೆ ತಿರುಗಿ ಬಾಗಿಲನ್ನ ನೋಡಿದ್ರು. ತಾನೇನೂ ಕೇಳಿಸ್ಕೊಂಡಿಲ್ಲವೆನ್ನೋ ಅಂತೆ ಸಹಜವಾಗಿ ಮುಖವಿರಿಸಿ ಮೊಬೈಲ್ ಮರೆತಿದ್ದೆ ಅಂದವನು ಅದನ್ನು ತೆಗೆದುಕೊಂಡು ಹೊರಗೆ ಬಂದಿದ್ದ. ಸದ್ಯ ಮಗ ಏನೂ ಕೇಳಿಸ್ಕೊಂಡಿಲ್ಲ ಅನ್ನೋಂತೆ ಮಮತಾ ನಿರಾಳವಾಗಿ ನಿಟ್ಟುಸಿರು ಬಿಟ್ಟಿದ್ರು. ಆದಿ ಶರವೇಗದಲ್ಲಿ ಕಾರೋಡಿಸ್ಕೊಂಡು ಸೀದಾ ಮನೆಗೆ ಬಂದಿದ್ದ. ಬಂದವನು ಹುಡುಕಿದ್ದು ತಮ್ಮ ಶಶಿಯನ್ನು. ನಿಶಾ ಅಡುಗೆ ಕೋಣೆಯಲ್ಲಿ ರಾತ್ರಿ ಅಡುಗೆಯ ತಯಾರಿಯಲ್ಲಿದ್ಲು. ಶಶಿ ತನ್ನ ರೂಮ್ನಲ್ಲಿ ಮರುದಿನ ಇರುವ ಟೆಸ್ಟ್ಗೆ ಓದ್ಕೊಳ್ತಿದ್ದವನ. ಅವನನ್ನು ಮನೆಯ ಟೆರಸ್ ಕರ್ಕೊಂಡು ಹೋದವನು ಅಂದು ಕೃತಿ ಮನೆಯಲ್ಲಿ ಏನೇನಾಯಿತು ಅಂತ ಪೂರ್ಣ ವಿವರವಾಗಿ ಹೇಳುವಂತೆ ತಮ್ಮನನ್ನು ಒತ್ತಾಯಿಸಿದನು. ಅಣ್ಣನ ಮುಂಗೋಪ ಹಠ ಶಶಿಗೇನೂ ತಿಳಿಯದ್ದಲ್ಲ. ಅತ್ತಿಗೆ ಮನೆಯಲ್ಲಿ ನಡೆದಿದ್ದೆಲ್ಲವನ್ನು ಹೇಳಿಬಿಟ್ರೆ ಅಣ್ಣ ಮತ್ತೇನು ಅವಾಂತರ ಮಾಡುವನೋ ಎಂಬ ಭಯವು ಇದೆಯದ್ದರಿಂದ ನನಗೇನೂ ಗೊತ್ತಿಲ್ಲ. ನಾನವರನ್ನು ಒಳಗೆ ಕಳುಹಿಸಿ ಹೊರಗೆ ಗಾರ್ಡನ್ನಲ್ಲೇ ಉಳಿದ್ಬಿಟ್ಟಿದ್ದೆ ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದಾಗ ಆದಿ ತಮ್ಮನ ಕೈಯನ್ನು ತನ್ನ ತಲೆ ಮೇಲೆ ಇರಿಸ್ಕೊಂಡು ಅಲ್ಲೇನು ನಡೀತು ಅಂತ ಡೀಟೇಲ್ ಆಗಿ ಹೇಳೋ ನನ್ನ ನಾಣೆ ಅಂದಾಗ ಶಶಿ ಮನದಲ್ಲೇ ಯಪ್ಪ ಇದೊಳ್ಳೆ ಪೀಕ್ಲಾಟವಾಯಿತು. ಇವನು ಇಷ್ಟು ದಿನ ಸುಮ್ಮನಿದ್ದಿದ್ದೇ ಹೆಚ್ಚು. ನಾನು ಅಲ್ಲೇನಾಯಿತು ಅಂತ ಹೇಳಿಬಿಟ್ರೆ ಕುರುಕ್ಷೇತ್ರ ಯುದ್ಧ ಗ್ಯಾರಂಟಿ ಅಂದ್ಕೊಂಡವನಾದರೂ ವಿಧಿ ಇಲ್ಲದೆ ಎಲ್ಲವನ್ನೂ ಹೇಳಲೇಬೇಕಾಯಿತು. ಈಗ ತನ್ನ ತಂದೆಯನ್ನು ಅವಮಾನಿಸಿದ ಅತ್ತಿಗೆ ಮೇಲೆ ಅವನಿಗೂ ಅಸಮಾಧಾನವಿದೆಯಾದ್ದರಿಂದ ಅಲ್ಲಿ ನಡೆದಿದ್ದನ್ನೆಲ್ಲವನ್ನು ಸಂಪೂರ್ಣವಾಗಿ ಹೇಳೋದಕ್ಕೆ ಶುರು ಮಾಡಿದ್ದ. ಅವನು ಹೇಳ್ತಿದ್ದಾಗ ಆದಿಯ ಕಣ್ಗಳಲ್ಲಿ ಮೂಡ್ತಿದ್ದ ರೋಷಾಗ್ನಿ ಜ್ವಾಲೆಗಳನ್ನು ನೋಡಿ ಸ್ವತಃ ಶಶಿಯೇ ನಡಗ್ಬಿಟ್ಟಿದ್ದ. ಸಿಟ್ಟಿನಿಂದ ಸುತ್ತಲೂ ನೋಡಿದವನು ಅಲ್ಲೇ ಬಿಸಿಲಿಗಿಟ್ಟಿದ್ದ ಉಪ್ಪಿನಕಾಯಿಯ ಜರಡಿಯನ್ನು ಮೇಲೆತ್ತಿ ಜೋರಾಗಿ ಎಸ್ದಾಗ ಅದು ಫಳ್ ಅಂತ ಸದ್ದು ಮಾಡ್ತಾ ಒಡೆದು ಚೂರು ಚೂರಾಗೋಯ್ತು. ಶಶಿ ಹೆದರಿಕೆಯಿಂದ ಅಣ್ಣನನ್ನು ನೋಡ್ತಿರುವಂತೆಯೇ ಅವನು ರಭಸವಾಗಿ ಅಲ್ಲಿಂದ ಹೊರಬಿದ್ದಿದ್ದ. ಅಣ್ಣ ಏನಾಯಿತು? ಮೇಲೇನೋ ಬಿದ್ದಂತ ಸದ್ದಾಯಿತು ಅಂತ ಮೆಟ್ಲು ಕೆಳಗೆ ನಿಂತಿದ್ದ ನಿಶಾ ಕೇಳಿದಾಗ ಆದಿ ಬೀರಿನ ಬೀಗದ ಕೀ ಕೊಡು ಅಂತ ಜೋರಾಗಿ ಹೇಳಿ ರೂಮ್ನೊಳಕ್ಕೆ ಹೋಗುವಾಗ ಅಣ್ಣನ ಮುಖದಲ್ಲಿದ್ದ ಕೋಪವನ್ನು ಕಂಡು ನಿಶಾಳು ಕಂಪಿಸಿದ್ಲು.
ಏನು ಎತ್ತ ಅಂತ ಕೇಳೋದಕ್ಕೆ ಧೈರ್ಯ ಸಾಲದೆ ಸರಿ ಎನ್ನುವಂತೆ ತಲೆಯಾಡಿಸಿ ತಾನು ಅಮ್ಮನ ರೂಮ್ನತ್ತ ಹೆಜ್ಜೆ ಹಾಕಿದ್ಲು. ಬೀರುವಿನ ಬಾಗಿಲು, ಅದರಲ್ಲಿದ್ದ ಚಿನ್ನದ ಒಡವೆಗಳನ್ನೆಲ್ಲ ಹಾಸಿಗೆ ಮೇಲೆ ಹಾಕತೊಡಗಿದ್ದವನನ್ನು ನಿಶಾ ಕಣ್ಣು ಬಾಯಿ ತೆಗೆದುಕೊಂಡು ನೋಡ್ತಾ ನಿಂತಿರುವಾಗಲೇ ಶಶಿಯು ಗಾಬರಿಯಿಂದ ಅಣ್ಣನ ಹಿಂದೆಯೇ ಓಡಿ ಬಂದವನು ರೂಮನ್ನು ಹೊಕ್ಕಾಗ, ನಿಶಾ ಇದೆಲ್ಲ ಏನು ಅನ್ನುವಂತೆ ಕಣ್ಸನ್ನೆಯಿಂದಲೇ ಕೇಳಿದಾಗ ಶಶಿ ತನ್ನ ಬಾಯಿ ಮೇಲೆ ಬೆರಳಿಟ್ಟು ಸುಮ್ಮನಿರುವಂತೆ ಸನ್ನೆ ಮಾಡಿದ್ದನ್ನು ತನ್ನ ಅಣ್ಣನ ಮುಂದಿನ ನಡೆ ಏನು ಅನ್ನೋದು ಅವನಿಗೀಗ ತಿಳಿದು ಹೋಗಿತ್ತು. ಅದರೊಂದಿಗೆ ಯಾರಿಂದಲೂ ಸ್ವತಃ ಅಪ್ಪ ಅಮ್ಮನಿಂದಲೂ ಆದಿಯನ್ನು ತಡೆಯಲಾಗದು ಎನ್ನುವುದು ಗೊತ್ತಾಗಿ ಸುಮ್ಮನೆ ನಿಂತುಬಿಟ್ಟಿದ್ದ. ಒಡವೆಗಳನ್ನೆಲ್ಲ ಒಂದು ದೊಡ್ಡ ಪರ್ಸ್ನೊಳಗಡೆ ಹಾಕ್ಕೊಂಡ ಆದಿ ಅಲ್ಲಿಂದ ಹೊರ ಹೋಗುವಾಗ ತನ್ನತ್ಲೇ ನೋಡ್ತಿದ್ದ ಇಬ್ಬರಿಗೂ ಮನೆ ಕಡೆ ಹುಷಾರು, ಯೋಚನೆ ಮಾಡಬೇಡಿ, ಅಪ್ಪನ್ನ ನಾಡಿದ್ದು ಡಿಸ್ಚಾರ್ಜ್ ಮಾಡ್ತಾರಂತೆ ಅಂತಷ್ಟೇ ಹೇಳಿ ವಾಯು ವೇಗದಲ್ಲಿ ಅಲ್ಲಿಂದ ಹೊರಟುಬಿಟ್ಟಿದ್ದ. ಇದೀಗ ನಿಶಾ ಶಶಿಗೆ ಗಂಟು ಬಿದ್ದಳು. ಅಲ್ಲಿ ಏನಾಯ್ತಂತ ತಿಳಿಯೋದಕ್ಕೆ. ಎಲ್ರಿಗೂ ಗೊತ್ತಾಗಿದೆ, ಇವಳಿಗೂ ತಿಳಿಯಲಿ ಅಂದ್ಕೊಂಡ ಶಶಿ ಅದು ನಡೆದಿದ್ರ ಬಗ್ಗೆ ತಂಗಿಗೆ ವಿವರಿಸ್ದ. ಓ ದೇವ, ಅದಕ್ಕೆ ಅಂದರೆ ಎಷ್ಟು ಇಷ್ಟಪಡ್ತಿದ್ದೆ, ಅಪ್ಪನಿಗೆ ಈಗಾಗೋದಕ್ಕೆ ಅವರ ಕಾರಣ, ಈಗ ಆಗಿರೋದ್ರಲ್ಲಿ ಅಪ್ಪಂದೇನು ತಪ್ಪಿದೆ ಅಂತ ಯೋಚಿಸಿದವಳ ಮನದಲ್ಲಿ ಇದುವರೆಗೂ ತನ್ನ ಅದಕ್ಕೆ ಮೇಲಿದ್ದ ಪ್ರೀತಿ ಗೌರವಾಧಾರಗಳು ಅಳಿಸಿ ಹೋಗಿ ಅದರ ಜಾಗದಲ್ಲಿ ಕೋಪ, ಅಸಹನೆ, ತಿರಸ್ಕಾರಗಳು ಮನೆ ಮಾಡಿದ್ವು. ಕೃತಿ ಕಳೆದ 6 ತಿಂಗಳಿಂದ ತನ್ನ ಕಂಪನಿ ಕಡೆ ತಲೆಯನ್ನು ಹಾಕಿಲ್ಲ. ರಜೆಗಾಗಿ ಮೇಲ್ ಕಳಿಸಿದ್ದಷ್ಟೇ. ಮಾನಸಿಕ ಒತ್ತಡದಿಂದ ಜರ್ಜರಿತಳಾದವಳಿಗೆ 2-3 ದಿನದಿಂದ ಜ್ವರ ಕಾಡ್ತಿದೆ. ಡಾಕ್ಟರ್ ಮನೆಗೆ ಬಂದು ಪರಿಶೀಲಿಸಿ ಮೆಡಿಸಿನ್ ಕೊಟ್ಟು ಹೋಗಿದ್ದಾರೆ. ತನ್ನ ಅತ್ತೆ ಮಾವ ಬಂದು ಹೋದ ದಿನದಿಂದ ಮನೆ ಹೊರಗಿರಲಿ, ತನ್ನ ರೂಮ್ನಿಂದಲೇ ಹೊರಗೆ ಬಾರದವಳು ಇಂದು ಸ್ವಲ್ಪ ಆರಾಮವೆನಿಸಿ ರೂಮ್ನಿಂದ ಹೊರಗೆ ಬಂದು ಹಾಲ್ನಲ್ಲಿ ಟಿವಿ ನೋಡ್ತಾ ಕೂತಿದ್ದಾಳೆ. ಮಗಳ ಆರೋಗ್ಯ ಸುಧಾರಿಸಿದೆ ಎನಿಸಿಯೇ ಸುಹಾಸಿನಿ ಇಂದು ಕೆಲಸಕ್ಕೆ ಹೋದವರು ಇನ್ನೂ ಮನೆಗೆ ಮರಳಿಲ್ಲ. ರಮೇಶ್ ಕೂಡ ಬ್ಯಾಂಕ್ನಿಂದ ಹಿಂತಿರುಗೋದು ರಾತ್ರಿ 8 ಮೇಲೆಯೇ. ಈಗಿನ್ನೂ ಸಂಜೆ 6 ಸಮಯ. ಟಿವಿ ನೋಡ್ತಿದ್ರು ಅವಳ ಚಿತ್ತ ಮಾತ್ರ ಯಾವುದೋ ಯೋಚನೆಯಲ್ಲಿದೆ. ಮಹೇಶ್ ಆಸ್ಪತ್ರೆಯಲ್ಲಿರೋದು ಅವಳಿಗೂ ಗೊತ್ತಿದೆ. ಆದರೆ ಏಕೋ ಅವರಿನ್ನೂ ಹೋಗಿ ನೋಡೋದಕ್ಕೆ ಧೈರ್ಯ ಸಾಲದು. ಅವಳಲ್ಲೂ ಅಳುಕಿದೆ. ಅಂದು ತಾನಾಡಿದ ಮಾತುಗಳೇ ಅವರ ಆರೋಗ್ಯ ಹದಗೆಡಲು ಕಾರಣವೆಂದು. ಇದನ್ನು ರಮೇಶ್ ಕೂಡ ಹೇಳಿದರು. ನೀನು ಅವತ್ತು ಮಹೇಶ್ ಅವ್ರಿಗೆ ಆ ರೀತಿ ಮಾತಾಡಬಾರ್ದಿತ್ತು. ಸಮಾಜದಲ್ಲಿ ಅವ್ರಿಗೆ ತುಂಬ ಒಳ್ಳೆ ಹೆಸರಿದೆ, ನೀನೇ ಎಲ್ಲೋ ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿರಬೇಕು ಅಂದಿದ್ರು. ಆದರೆ ಸುಹಾಸಿನಿಗೆ ಮಾತ್ರ ಮಗಳ ಮನಸ್ಸನ್ನು ಇಷ್ಟರ ಮಟ್ಟಿಗೆ ನೋಯಿಸಿರುವ ಆ ಕುಟುಂಬದ ಬಗ್ಗೆ ಏಕೋ ಅಸಮಾಧಾನ ಮೂಡಿದೆ. ಮಗಳ ಯಾವುದರಲ್ಲೂ ಆಸಕ್ತಿ ಇಲ್ಲದಂತೆ ಹಗಲಿರುಳು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಚಿಂತೆ ಮಾಡ್ತಾ ಕುಳಿತಿರೋದು ನೋಡಿದ್ರೆ ಅವರ ಕರುಳು ಕತ್ತರಿಸ್ದಂತಾಗ್ತದೆ. ಹುಟ್ಟಿನಿಂದ ಇದುವರೆಗೂ ಅವಳು ಈ ರೀತಿ ಎದ್ದದ್ದು ಅವರೆಂದಿಗೂ ನೋಡಿಯೇ ಇಲ್ಲ. ನಮ್ಮ ಮನೆಯ ಹೆಣ್ಣು ಮಗಳು ಚೆನ್ನಾಗಿರ್ಬೇಕಂತಲೇ ಎಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಮದುವೆ ಮಾಡ್ಕೊಂಡು ಬೇರೊಂದು ಮನೆಗೆ ಕಳಿಸ್ಕೊಡ್ತೇವೆ. ಅಲ್ಲಿ ಹೀಗಾಗ್ಬಿಟ್ರೆ ಹೆತ್ತೊಡಲಿಗೆ ಎಷ್ಟು ಸಂಕಟವಾಗುತ್ತದೆ ಅನ್ನೋದನ್ನು ಅವ್ರು ಏಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರ ಮನೆ ಹೆಣ್ಮಕ್ಳಿಗೂ ಹೀಗೆ ಆದರೆ ನಮ್ಮ ಮಗಳು ಎಲ್ಲದರಲ್ಲೂ ಪರ್ಫೆಕ್ಟ್, ಹಾಗೆ ವಿನಾಕಾರಣ ಯಾರನ್ನು ಅವಮಾನಿಸಿ ಮಾತನಾಡುವವಳಲ್ಲ. ಅವಳಾಯಿತು, ಅವಳ ಕೆಲಸವಾಯಿತು ಅಂತ ಇದ್ಬಿಡ್ತಾಳೆ. ಅಷ್ಟಕ್ಕೂ ಮದುವೆ ಆದಮೇಲೆ ಎಷ್ಟೊಂದು ಬದಲಾಯಿಸಿದಾಳಲ್ವೇ. ಬೆಳಗ್ಗೆಯಿಂದ ಸಂಜೆ ತನಕ ದುಡಿತದ ನಡುವೆಯೇ ಅಡುಗೆ ಮನೆ ಕೆಲಸಗಳಲ್ಲಿ ಆಸಕ್ತಿ ತೋರುವುದರ ಜೊತೆಗೆ ಎಲ್ರಿಗೂ ಚೆನ್ನಾಗೇ ಹೊಂದ್ಕೊಂಡು ಹೋಗ್ತಿದ್ಲು. ಮೊನ್ನೆ ಆದಿ ಚೆನ್ನೈಗೆ ಹೋದಾಗ ತಾವು ಇಲ್ಲೇ ಬಂದಿರುವುದು ಅಂತ ಕರೆದಾಗ ಮಾವನವ್ರಿಗೆ ಹುಷಾರಿಲ್ಲ, ಆದಿಯೂ ಇಲ್ದಿರುವಾಗ ತಾನು ಅಲ್ಲಿಗೆ ಬರೋದು ಸರಿಯಲ್ಲ ಅಂತ ಎಷ್ಟು ಸ್ಪಷ್ಟವಾಗಿ ನಿರಾಕರಿಸಿದ್ಲು. ಅವರನ್ನು ಅಷ್ಟೆಲ್ಲ ಹಚ್ಕೊಂಡವಳನ್ನೇ ಇಷ್ಟು ನೋಯಿಸೋದಂದ್ರೇನು ಅರ್ಥ? ಇನ್ನು ಮುಂದೆ ಏನೇ ಆಗಲಿ, ಯಾರನ್ನೇ ಅಂದರೂ ತಾವು ಮಾತ್ರ ತಮ್ಮ ಮಗಳ ಪರವಾಗಿಯೇ ಅಂತ ನಿರ್ಧರಿಸ್ಬಿಟ್ಟಿದ್ದಾರೆ ಅವರು. ಬೇಬಿ, ಇದಿಷ್ಟು ಹಾಲು ಕುಡಿದ್ಬಿಡು, ನಿಶಕ್ತಿಗೆ ಒಳ್ಳೆಯದು ಅಂತ ಅಡುಗೆ ಶಾಂತಮ್ಮ ಬಾದಾಮಿ ಹಾಲಿನ ಲೋಟವನ್ನು ಕೃತಿ ಮುಂದೆ ಹಿಡಿದು ನಿಂತಾಗ ಅವಳು ಮೌನವಾಗಿ ಅದನ್ನು ತೆಗೆದುಕೊಂಡವಳು ಹಾಗೆ ತನ್ನ ಮುಂದಿದ್ದ ಟೀಪೈ ಮೇಲೆ ಇಟ್ಟಿದ್ಲು. ಆರೋ ಮುಂಚೆ ಕುಡಿದ್ಬಿಡು ಅಂತ ಒಳ ಹೋಗೋದರಲ್ಲಿದ್ದ ಶಾಂತಮ್ಮ ಕಾಲಿಂಗ್ ಬೆಲ್ ಸದ್ದಾದಾಗ ಅಮ್ಮ ಬಂದ್ರೇನೋ ನೋಡ್ತೀನಿ ಅಂತ ಬಾಗಿಲು ತೆರೆಯೋದಕ್ಕೆ ಹೋದರು. ಆದರೆ ನನ್ನ ಪ್ರಕಾರ ಅಲ್ಲಿ ಯಾರೋ ಬೇರೆಯವ್ರು ಬಂದಿರ್ತಾರೆ ಅಂತ ಅನಿಸುತ್ತೆ. ನೋಡೋಣ ಯಾರು ಬಂದಿರ್ತಾರೆ ಅಂತ. ನಿಮ್ಮ ಪ್ರಕಾರ ಇಲ್ಲಿ ಯಾರದ್ದು ತಪ್ಪು? ಮಹೇಶ್ ಅವ್ರ ತಪ್ಪ, ಇಲ್ಲ ಕೃತಿ ಆ ರೀತಿ ಮಾತಾಡಿದ ತಪ್ಪ? ಸೊಸೆನ ಆ ಥರ ಟ್ರೀಟ್ ಮಾಡಿದೆ ಅಂತ ಮಮತಾ ಅವ್ರು ಕೊರಗ್ತಾ ಇರೋದು ತಪ್ಪ? ನನ್ನ ಮಗಳನ್ನ ಈ ಥರ ಟ್ರೀಟ್ ಮಾಡಿದ್ದಾರೆ ಅಂತ ಸುಹಾಸಿನಿಯವ್ರು ಕೊರಗ್ತಾ ಇರೋದು ತಪ್ಪ? ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೇ ತುಂಬ ಅತ್ತೆಗಳಿಗೋ ಇಲ್ಲ ಕೇಳ್ತಾ ಇರೋ ಸೊಸೆಗಳಿಗೋ ಇದು ತುಂಬ ಅಟ್ಯಾಚ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ.
ಬಟ್ ಇದು ಒಂದು ಸನ್ನಿವೇಶ ಅಷ್ಟೇ. ಯಾರೂ ಕೂಡ ಸೊಸೆಯಂದಿರು, ಅತ್ತೆಯಂದಿರು ಈ ರೀತಿ ನಡ್ಕೋಬಾರ್ದು. ಆ್ಯಂಡ್ ನೀವು ನಡ್ಕೋಬೇಡಿ, ಅದನ್ನು ನೆನಪಿಸ್ಕೊಳ್ಳಬೇಡಿ ಅಂತ ಹೇಳ್ತೀನಿ. ಸೊ ಈ ಎಪಿಸೋಡಲ್ಲಿ ಯಾರು ತಪ್ಪು ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ.